ಧರ್ಮಸ್ಥಳ ಬುರುಡೆ ಕೇಸ್ ತನಿಖೆ ಬಹುತೇಕ ಮುಕ್ತಾಯ ಹಂತಕ್ಕೆ ಬಂದಿದೆ. ಅಕ್ಟೋಬರ್ 31ರ ಒಳಗೆ ವರದಿಯನ್ನ ಕೊಡಬಹುದು ಅಂತೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದೆರಡು ದಿನ ಆಚೆ ಈಚೆ ಆಗಬಹುದು, ಎಲ್ಲವನ್ನೂ ಸೇರಿಸಿ ವರದಿ ಕೊಡಿ ಅಂತ ಹೇಳಿದ್ದೀವಿ. ಮಧ್ಯಂತರ ಅಥವಾ ಪೂರ್ಣ ಪ್ರಮಾಣದ ವರದಿ ಕೊಡಬಹುದು ಎಸ್ಐಟಿ ಅಂತ ಹೇಳಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ಮಹತ್ವದ ಬೆಳವಣಿಗೆ ಅಂತಂದ್ರೆ ಈ ಬುರುಡೆ ಕೇಸ್ನ ಫಾಲೋ ಅಪ್ ಅನ್ನ ಈಗ ಎಸ್ಐಟಿ ಮಾಡ್ತಾ ಇದೆ. ಅದರಂತೆ ಇವತ್ತು ದೂರುದಾರರು ಯಾರೆಲ್ಲ ಇದ್ದಾರೆ 4 ಜನ ಅವರನ್ನು ಕರೆಸಿ ಪ್ರಣವ್ ಮೊಹಂತಿ ಅವರ ವಿಚಾರಣೆಗೆ ಕುತ್ಕೋತಾರೆ. ಸೊ ಈ ಸಂದರ್ಭದಲ್ಲಿ ಏನೆಲ್ಲ ವಿಚಾರಣೆ ಆಗುತ್ತೆ, ಯಾವ ತರ ವರದಿಯನ್ನ ಪ್ರಿಪೇರ್ ಮಾಡಿ ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತಾರೆ ಅನ್ನುವಂತ ಕುತೂಹಲ ಇದೆ. ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣವಾಗಿದ್ದಂತ ಒಂದು ಸುದ್ದಿ ಇದು. ಬುರುಡೆ ಗ್ಯಾಂಗ್ ಅಂತೆಲ್ಲ ಮತ್ತೆ ಬುರುಡೆ ಹೂತಿಟ್ಟಿದ್ದೀನಿ ಅಂತೇಳಿ ಸದ್ಯದಲ್ಲೇ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗುತ್ತೆ ಅಂತೇಳಿ ಗೃಹ ಸಚಿವರು ಹೇಳಿದ್ದಾರೆ. ಅನಾಲಿಸಿಸ್ ಅಲ್ಲ, ಅವ್ರು ಮೊದಲೇ ಅಕ್ಟೋಬರ್ ತಿಂಗಳಲ್ಲಿ ಕೊಡ್ತೇವೆ ವರದಿಯನ್ನಂತ ಅವರೇ ಹೇಳಿದ್ರು. ಯಾರು ನಮ್ಮ SIT ಅವರು. ಈ ಬಹುಶಃ ಈ 31st ಒಳಗಡೆ ಕೊಡ್ಬೋದು ಅಂತ ಕಾಣಿಸುತ್ತೆ. 31st ಒಳಗಡೆ ಎಲ್ಲಾದ್ರೂ ಕೂಡ ಪ್ಲಸ್ 1 or 2 days ಅಲ್ಲಿ ಕೊಡ್ತಾರೆ ಅಂತ ಅನ್ಕೊಳ್ತೀನಿ. ಅದೇ ಎಲ್ಲ ಕಾಂಪ್ರಹೆನ್ಸಿವ್ ಆಗಿ ರಿಪೋರ್ಟ್ ಮಾಡಬೇಕು ಅಂತ ಹೇಳಿದ್ದೇವೆ ಅವ್ರಿಗೆ. ಫೈನಲ್ ಅಂತಿಮವಾಗಿ ವರದಿಯನ್ನ ಕೊಡಬೇಕು ಅಂತ ಹೇಳಿದ್ದೇವೆ. ಅದನ್ನ ಬಹುಶಃ ಅವರೇ ಹೇಳಿದಾಗೆ ಅಕ್ಟೋಬರಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು ಅವರು. ಅಕ್ಟೋಬರ್ ತಿಂಗಳಲ್ಲಿ ಮುಗಿಯುತ್ತೆ ನಮ್ದು ಕೆಲಸ ಎಲ್ಲ ಅಂತ. ಬಹುಶಃ ಅವರು FSL ರಿಪೋರ್ಟ್ಸು ಮತ್ತೆ ಬೇರೆ ಬೇರೆ ಅನಾಲಿಸಿಸ್ ಏನೇನು ಮಾಡಬೇಕಿತ್ತು, ಕೆಮಿಕಲ್ ಅನಾಲಿಸಿಸು ಅದೆಲ್ಲ ಮಾಡಿಕೊಂಡು ಅವರು ಕೊಡ್ತೀವಿ ಅಂತ ಹೇಳಿದರು. ಯಾಕೆಂದರೆ ಆ ಬೋನ್ ತೆಗ್ದ್ರಲ್ಲ, ಅದೆಲ್ಲ ಅನಾಲಿಸಿಸ್ ಮಾಡಬೇಕಲ್ಲ, ಕೆಮಿಕಲ್ ಅನಾಲಿಸಿಸ್ ಮಾಡಿ ಕನ್ಕ್ಲೂಡ್ ಮಾಡಬೇಕು. ಅದನ್ನೆಲ್ಲ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಬಹುಶಃ ಈ ತಿಂಗಳ ಕೊನೆಯಲ್ಲಿ ಕೊಡ್ಬೋದು. ಅದು ನೋಡಬೇಕು. ಯಾಕೆಂದ್ರೆ ಅವರು ಮೇಜರ್ ಆಗಿ ಇಂಟರಿಮ್ ಆಗಿ ಕೊಡ್ತಾರಾ ಅಥವಾ ಪೂರ್ತಿ ಸಂಪೂರ್ಣವಾದ ವರದಿಯನ್ನು ಕೊಡ್ತಾರಾ, ಅದನ್ನ ನಾವು ಈಗಲೇ ಹೇಳಕ್ ಬರೋದಿಲ್ಲ. ಅಲ್ಲ, ಅವ್ರು ಮೊದಲೇ ಅಕ್ಟೋಬರ್ ತಿಂಗಳಲ್ಲಿ ಕೊಡ್ತೇವೆ ವರದಿಯನ್ನಂತ ಅವರೇ ಹೇಳಿದ್ರು. ಯಾರು ನಮ್ಮ SIT ಅವರು. ಈ ಬಹುಶಃ ಈ 31st ಒಳಗಡೆ ಕೊಡ್ಬೋದು ಅಂತ ಕಾಣಿಸುತ್ತೆ. 31st ಒಳಗಡೆ ಎಲ್ಲಾದ್ರೂ ಕೂಡ ಪ್ಲಸ್ 1 or 2 days ಅಲ್ಲಿ ಕೊಡ್ತಾರೆ ಅಂತ ಅನ್ಕೊಳ್ತೀನಿ. ಅದೇ ಎಲ್ಲ ಕಾಂಪ್ರಹೆನ್ಸಿವ್ ಆಗಿ ರಿಪೋರ್ಟ್ ಮಾಡಬೇಕು ಅಂತ ಹೇಳಿದ್ದೇವೆ ಅವ್ರಿಗೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣ. ಈಗ ಇಡೀ ರಾಷ್ಟ್ರವೇ ಕುತೂಹಲದಿಂದ ನೋಡ್ತಾ ಇತ್ತು ಈ ಕೇಸಲ್ಲಿ ಏನಾಗುತ್ತೆ ಅಂತೇಳಿ. ಮತ್ತೆ ಪ್ರತಿದಿನ ಮಾಧ್ಯಮದಲ್ಲಿ ವರದಿ ಪ್ರಸಾರ ಆಗ್ತಿದ್ದಂಗೆ ಕೇಸಲ್ಲಿ ಹುರುಳಿಲ್ಲ ಅಂತಾನೂ ಕೂಡ ಒಂದಿಷ್ಟು ಸತ್ಯಗಳು ಗೊತ್ತಾಗಿತ್ತು. ಸೊ ಈಗ SIT ಇಂದ ಅಧಿಕೃತ ವರದಿ ಯಾವಾಗ ಸರ್ಕಾರಕ್ಕೆ ಸಲ್ಲಿಕೆ ಆಗುತ್ತೆ? ಶರ್ಮಿತಾ, ಅಕ್ಟೋಬರ್ 31ರ ಒಳಗಡೆ ರಾಜ್ಯ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗುವಂತ ಸಾಧ್ಯತೆ ಇದೆ. ಇವತ್ತು ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಕೂಡ ಇದ್ರ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೀವು ಹೇಳಿದಂಗೆ ಇಡೀ ರಾಷ್ಟ್ರವೇ ಇದ್ರ ಬಗ್ಗೆ ದೊಡ್ಡ ಮೇಲೆ ಚರ್ಚೆ ಆಗಿತ್ತು. ಇಲ್ಲ ಒಂದ್ ಕಡೆ ಬುರುಡೆ ಗ್ಯಾಂಗ್ ಪ್ರಕರಣ ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇದನ್ನ ಷಡ್ಯಂತ್ರ ಮಾಡಿದೆ ಅನ್ನೋದು ಕೂಡ ಹೇಳಲಾಗ್ತಾ ಇತ್ತು. ಅದ್ರ ಜೊತೆಗೆ ಮತ್ತೆ ಸಾಕ್ಷಿಗಳು ಕೂಡ ಸಿಗದಿರುವಂತದ್ದು, ಮತ್ತೆ ಯಾವುದೇ ಕಾರಣ ಕೂಡ ಈ ಒಂದು ಪ್ರಕರಣದಲ್ಲಿ ಉರುಳಿಲ್ಲ ಅನ್ನೋ ಒಂದು ವಿಚಾರ ಕೂಡ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಪೂರಕವಾದಂತಾನೆ ಈಗಾಗಲೇ SIT ಅಧಿಕಾರಿಗಳು ಕೂಡ ಒಂದಷ್ಟು ತನಿಖೆಯನ್ನ ಮಾಡೋದ್ರ ಮುಖಾಂತರವಾಗಿ ಪ್ರಕರಣದ ಬಗ್ಗೆ ವರದಿಯನ್ನ ಅಂತಿಮವಾಗಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಅಕ್ಟೋಬರ್ ಮೊದಲೇ ವಾರದಲ್ಲೇನೆ ಈಗಾಗಲೇ ಸಲ್ಲಿಕೆಯನ್ನ ಮಾಡಬೇಕಾಗಿತ್ತು. ಆದ್ರೀಗ ಅಲ್ಲಿ FSL ವರದಿ ರಿಪೋರ್ಟ್ ಕೂಡ ಬರಬೇಕಾಗಿತ್ತು. ಮತ್ತೆ ಅಲ್ಲಿ ಶವಗಳು ಊತಿಟ್ಟು ಸಂಬಂಧಪಟ್ಟಂತೆ ಅದು ಯಾರ್ದು ಏನು ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಅಲ್ಲಿ ಅನಾಲಿಸಿಸ್ ಮಾಡೋದ್ರ ಮುಖಾಂತರವಾಗಿ ಒಂದಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕಿರುವಂತದ್ದು. ಹೀಗಾಗಿ ಆ ಒಂದು ಮಾಹಿತಿಗಳ ಸಂಪೂರ್ಣವಾಗಿ ಅದರ ಬಗ್ಗೆ ಚರ್ಚೆ ಮಾಡಿ ಅಂತಿಮವಾಗಿ ವರದಿ ಸಿದ್ಧಪಡಿಸೋದ್ರ ಮುಖಾಂತರವಾಗಿ ಬಹುಶಃ ಏನು ಅಕ್ಟೋಬರ್ 31ರ ಒಳಗಡೆ ಅದನ್ನ ವರದಿಯನ್ನ ಅಂದ್ರೆ ಈ ವಾರ ಅಥವಾ ಬರುವಂತ ಈ ವಾರದಲ್ಲೇ ಆ ಒಂದು ವರದಿಯನ್ನ ಸಲ್ಲಿಕೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗುವಂತದ್ದು. ಹೀಗಾಗಿ ಆ ಒಂದು ವರದಿ ಆಧರಿಸಿ ಅಂತಿಮವಾಗಿ ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ರೀತಿಯಿಂದ ಕ್ರಮವನ್ನ ಕೈಗೊಳ್ಳಬೇಕು ಮತ್ತೆ ಯಾವ ರೀತಿಯಿಂದ ನಿಲುವನ್ನ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಪ್ರಕಟ ಮಾಡುವಂತ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಅಲ್ಲಿ ಚಿಹ್ನೆ ಕೂಡ ಅರೆಸ್ಟ್ ಮಾಡಿ ಅದ್ರ ಬಗ್ಗೆ ತನಿಖೆ ಕೂಡ ಮಾಡಿದ್ದಾರೆ. ಮತ್ತೆ SIT ಅಧಿಕಾರಿಗಳು ಮತ್ತೆ ಅಲ್ಲಿ ಮುಖ್ಯವಾಗಿ ಯಾರೆಲ್ಲ ದೂರನ್ನು ಕೊಟ್ಟಿದ್ರು ಅದೆಲ್ಲದಕ್ಕೆ ಒಂದಷ್ಟು ವರದಿಯನ್ನು ಕೂಡ ತೆಗೆದುಕೊಂಡು ಅಂತಿಮವಾಗಿ ವರದಿ ಕೂಡ ಸಿದ್ಧಪಡಿಸಿರುವಂತದ್ದು. ಹೀಗಾಗಿ ವರದಿ ಇಲ್ಲಿರುವಂತಹ ಅಂಶಗಳು ಏನು, ರಾಜ್ಯ ಸರ್ಕಾರದಿಂದ ಬರುವಂತ ಮಾಹಿತಿ ಏನು ಅನ್ನುವಂಥದ್ದು ಈಗ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ನೋಡ್ಬೇಕಾಗತ್ತೆ. ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಇವತ್ತಾನೆ ವರದಿ ಬಗ್ಗೆ ಹೇಳಿದ್ದಾರೆ. ವರದಿಯಲ್ಲಿ ಇರುವಂತಹ ಅಂಶಗಳ ಬಗ್ಗೆ ಇನ್ನು 1 ವಾರಗಳಲ್ಲಿ ರಾಜ್ಯ ಸರ್ಕಾರವೇ ಸುದ್ದಿಗೋಷ್ಠಿ ಮಾಡೋದ್ರ ಮುಖಾಂತರವಾಗಿ ಅದರ ಬಗ್ಗೆ ಬಹಿರಂಗ ಪಡಿಸುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಕೃಷ್ಣ, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಗಡಿಪಾರಿಗೆ ವಿರೋಧ ವ್ಯಕ್ತಪಡಿಸಿ ಜಿಲ್ಲಾಡಳಿತದ ವಿರುದ್ಧ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಬೆಳ್ತಂಗಡಿ ಮಿನಿ ವಿಧಾನಸೌಧದ ಎದುರು ಹೈ ಡ್ರಾಮಾ ಕ್ರಿಯೇಟ್ ಆಗಿದೆ. ತಿಮ್ರೋಡಿ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಹೈ ಡ್ರಾಮಾ ಕ್ರಿಯೇಟ್ ಆಗಿದೆ. ತಿಮ್ರೋಡಿ ಬೆಂಬಲಿಗರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅನುಮತಿ ಇಲ್ಲದೆ ಯಾಕೆ ಬಂದ್ರು ಅಂತ ಹೇಳಿ
ಇನ್ಸ್ಪೆಕ್ಟರ್ ಗರಂ ಅದು ಮಿನಿ ವಿಧಾನಸೌಧದ ಮುಂದೆನೆ ಕೂತ್ಕೊಂಡಿದ್ದಾರೆ ಬೆಂಬಲಿಗರು. ತಹಶೀಲ್ದಾರ್ ತಮ್ಮ ಬಳಿಗೆ ಬಂದು ಮನವಿ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಬೆಂಬಲಿಗರು ಗಡೀಪಾರನ್ನ ವಿರೋಧಿಸಿ ಪ್ರತಿಭಟನೆಯನ್ನ ಮಾಡಿದ್ದು. ಇದಕ್ಕೆ ಪರ್ಮಿಷನ್ ಅನ್ನ ತಗೊಂಡಿಲ್ಲ ಅಂತೇಳಿ ಇನ್ಸ್ಪೆಕ್ಟರ್ ಗರಂ ಆದ್ರು. ಜೊತೆಗೆ ಬೆಂಬಲಿಗರು ಈಗ ಹೇಳ್ತಿರೋದು ತಹಶೀಲ್ದಾರೇ ನಮ್ಮ ಹತ್ರ ಬರಬೇಕು, ನಾವು ಪ್ರತಿಭಟನೆ ಮಾಡ್ತಿದ್ದೀವಲ್ಲ ಆ ಸ್ಥಳಕ್ಕೆ ಬರಬೇಕು, ನಮ್ಮ ಹತ್ರನೇ ಬಂದು ಮನವಿಯನ್ನ ಸ್ವೀಕರಿಸಬೇಕು ಅಂತೇಳಿ ತಿಮ್ರೋಡಿ ಬೆಂಬಲಿಗರು ಅಲ್ಲಿ ಹೈ ಡ್ರಾಮಾ ಕ್ರಿಯೇಟ್ ಮಾಡಿದ್ದಾರೆ. ನಾವೇನ್ ಹೇಳಿದ್ದೇವೆ ತಮಗೆ ನಿರಾಕರಿಸಿದ್ದೇವೆ ಮಾಡಬಾರ್ದು ಅಂತ ಹೇಳಿದ್ದೇವೆ. ನಾವು ತಹಸೀಲ್ದಾರ್ ಪರ್ಮಿಷನ್ ಅದೇನು ಕೊಟ್ಟಿಲ್ಲ. ಬಾರಪ್ಪ ನಾವೇನ್ ಲೋಕಲ್ ಲಾ ಏನು ಇದಿಲ್ವಾ ನಿಮಗೆ? ನಾವು ಪರ್ಮಿಷನ್ ಕೊಡ್ಲಿಲ್ಲ. ಪರ್ಮಿಷನ್ ಕೊಡದೆ ನೀವೆಲ್ಲ ಇದು ಮಾಡಿದ್ರೆ ಎಲ್ಲರ ಪ್ರಕಾರದಲ್ಲಿ ಬರಬೇಕು. ನಾವು ಇವತ್ತು ಮನವಿ ಕೊಡ್ಲಿಕ್ಕೆ 10 ಜನ ಸಹ ಹೋಗ್ಬಹುದು, ಒಬ್ಬರೇ ಹೋಗ್ಬಹುದು, 1000 ಜನ ಸಹ ಹೋಗ್ಬಹುದು. ತಹಶೀಲ್ದಾರ್ ಹತ್ರ ಬಂದು ನಾವು ಏನಾದ್ರೂ ಧಿಕ್ಕಾರ ಕೂಗುದಾ ಅಥವಾ ಮಾತಾಡುದಾ, ಬೊಬ್ಬೆ ಹೊಡೆಯುವುದಾ ಏನಾದ್ರೂ ಮಾಡಿದ್ರೆ ಮಾತ್ರ ಅವರು ಕಾನೂನಾತ್ಮಕವಾಗಿ ಆಕ್ಷನ್ ತಗೊಳ್ಬೇಕಿತ್ತು. ಆದ್ರೆ ನಾವು ಇದುವರೆಗೆ ಅಲ್ಲಿ ಹೋಗ್ಲೇ ಇಲ್ಲ. 10ವರೆಗೆ ಟೈಮ್ ಕೊಟ್ಟದು ಮಾತ್ರ. 10ವರೆಗೆ ಟೈಮ್ ಆಗುವ ಮೊದಲು ಯಾರು ಇಲ್ಲಿ ಬಂದು ನಿಲ್ಬಾರ್ದು ಹೇಳಿದ್ರು? ಇಲ್ಲಿ ಯಾರಾದ್ರೂ ಏನು ಟೆರರಿಸ್ಟ್ಗಳು ಬಂದಿದ್ದಾರಾ? ಇಲ್ಲ. ನಾನ್ ಹೇಳುದು ಸಾರ್ವಜನಿಕ ಅಧಿಕಾರಿಯನ್ನು ಭೇಟಿ ಕೊಡ್ಲಿಕ್ಕೆ ಟೈಮ್ ಅವಶ್ಯಕತೆ ಇಲ್ಲ. ನಾವು ಸಹ ಕೆಲವು ಕಡೆ ಹೋಗ್ತೇವೆ. ಡಿಸಿ ಅನ್ನು ಭೇಟಿ ಆಗೋ ಸಹ ನಾನು ಅಪಾಯಿಂಟ್ಮೆಂಟ್ ತಗೊಳ್ಳುದಿಲ್ಲ. ತಹಶೀಲ್ದಾರ್ ಇರ್ತಾರೆ. ಒಂದು ವೇಳೆ ಇಲ್ಲಿ ತಹಶೀಲ್ದಾರ್ ಇರೋದಿದ್ರೆ ನಮ್ಗೆ ಯಾರಾದ್ರೂ ಮೀಡಿಯೇಟರ್ ನಮ್ಮ ಮನವಿ ತಗೊಂಡ್ರೆ ಆಯ್ತು. ಇಲ್ಲೇನು ನಮಗೆ ಮಾತಾಡ್ಲಿಕ್ಕಿಲ್ಲ. ಕೇವಲ ಸರ್ಕಾರಕ್ಕೆ ಒಂದು ಕೊಡ್ಲಿಕ್ಕೋಸ್ಕರ ಒಂದು ಮೀಡಿಯೇಟರ್ ನಮಗೆ ಯಾರು? ತಹಶೀಲ್ದಾರ್. ನಮ್ಗೆ ಅವ್ರ ಹತ್ರ ಏನು ಚರ್ಚೆ ಮಾಡ್ಲಿಕ್ಕೆ ಇಲ್ಲ. ಒಂದು ಮನವಿಯನ್ನು ಕೊಡ್ಲಿಕ್ಕೆ ಒಂದು ಆಗುದಿಲ್ಲ ಹೇಳುವಾಗ ಅರೆಸ್ಟ್ ಮಾಡಿಕೊಂಡು ಹೋಗುದು. ಇದರ ಅರ್ಥ ಏನು? ಇದು ಅರ್ಥ ಏನು? ಹಾಗಾದ್ರೆ ಯಾರು ಮಾತಾಡ್ಲಿಕ್ಕೆ ಇಲ್ವಾ? ಬೆಳ್ತಂಗಡಿ ಠಾಣೆಗೆ ಮಾತ್ರ ಯಾಕೆ ಹೀಗೆ? ಯಾರ ಹತ್ರ ಮಾತಾಡ್ಬೇಕು? ಅವರು ಠಾಣೆಗೆ ಹೋದ್ರೆ ಅವರು ಇರುವುದಿಲ್ಲ. ಇನ್ಸ್ಪೆಕ್ಟರ್ ಯಾವತ್ತೂ ಇರುವುದಿಲ್ಲ.